ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ವಿಷಯ, ಅದು ಮೂಢ ವಿಷಯವಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು 29 ಆಗಸ್ಟ್ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ಮೇಲೆ ತನಿಖೆಗೆ ಮುಂದುವರಿಬೇಕಾ ಏನೋ, ಇದು ತನಿಖೆಗೆ ಅರ್ಹ ಅಲ್ವಾ ಅನ್ನೋ ವಿಷಯ ಇವತ್ತು ಕೋರ್ಟ್ನಲ್ಲಿ ಡಿಸೈಡ್ ಆಗಲಿದೆ. ಇವತ್ತಿನ ದಿನಕ್ಕಾಗಿ ಈ 10 ದಿನಗಳಿಂದ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾಯಿದ್ರು. ಏನಾಗ್ಬೋದು ಅನ್ನೋ ಒಂದು ವಿಚಾರವಾಗಿ ಇಲ್ಲಿವರೆಗೂ ಕಾಯ್ತಾಯಿದ್ರು. ಇವತ್ತು ಅದು ಕೋರ್ಟ್ ಮುಂದೆ ಬರಲಿದೆ. ಹಾಗೆ ಕೋರ್ಟಲ್ಲೇ ಡಿಸೈಡ್ ಆಗುತ್ತೆ ಏನು ಇದರ ಮೇಲೆ ತನಿಖೆ ಮಾಡಬೇಕಾ ಮತ್ತು ಮಾಡಬಾರ್ದಾ. ಒಂದು ವೇಳೆ ಇದರಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದರೆ, ಇಲ್ಲ ಇದರಲ್ಲಿ ಏನೋ ನಡೆದಿದೆ ಅನ್ನೋದು ಒಂದು ಕೋರ್ಟ್ ಗಮನಕ್ಕೆ ಬಂದರೆ ಅವರು ತನಿಖೆಗೆ ಅನುಮತಿ ನೀಡುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಇದರಲ್ಲಿ ಏನೂ ಇಲ್ಲ ಅಂತ ಅನಿಸಿದರೆ ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಚಾನ್ಸಸ್ಸು ಜಾಸ್ತಿ ಇದೆ. ರಿಜೆಕ್ಟ್ ಮಾಡಿದರೆ ಸಿದ್ದರಾಮಯ್ಯನವರು ನಿರಾಳರಾಗ್ತಾರೆ. ಹಾಗೆ BJP ಹಾಗೂ JDS ಕೈಯಲ್ಲಿದ್ದ ಒಂದು ರಾಜಕೀಯ ಅಸ್ತ್ರ ಅದು ಕೊನೆಯಾಗತ್ತೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ಗಂಭೀರವಾದ ಆರೋಪ ಮಾಡಲಾಗಿತ್ತು. JDS ಮತ್ತು BJP ಈ ಆರೋಪವನ್ನು ಮಾಡಿದರು. ಆರೋಪ ಏನಂದರೆ, ಸಿದ್ದರಾಮಯ್ಯನವರ ಧರ್ಮಪತ್ನಿಯಾದ ಪಾರ್ವತಿಯವರು ಮೂಡಾಗೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಏನು ಪತ್ರ ಬರೆದಿದ್ದರು, ಅದರಲ್ಲಿ ಒಂದು ಸಾಲಿಗೆ ವೈಟ್ನರ್ ಹಾಕಿ ಅದನ್ನು ಮುಚ್ಚಲಾಗಿದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡಿದರು BJP ಹಾಗೂ JDSನವರು. ಈ ಆರೋಪಗಳು ಬಂದಾಗ ಈ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ ಆಗಲಿ ಏನು ಮಾಡ್ತಾರೆ, ಇಲ್ಲ ಅದರಲ್ಲಿ ಏನೂ ಇಲ್ಲ ಸುಮ್ಮನೆ ನೀವು ಆರೋಪ ಮಾಡ್ತೀರಿ, ಅದರಲ್ಲಿ ಏನೂ ಇಲ್ಲ ಅನ್ನೋದು ಅವ್ರು ಹೇಳಲೇಬೇಕಾಗತ್ತೆ. ಅವರು ಹೇಳಿದರು ಕೂಡ. ಈಗ ಇತ್ತೀಚೆಗಷ್ಟೇ 26ನೇ ತಾರೀಕು ಮುಖ್ಯಮಂತ್ರಿಗಳು ತಮ್ಮ ಅಧಿಕೃತ ವೈಯಕ್ತಿಕ ಟ್ವಿಟ್ಟರ್ ಖಾತೆಯಿಂದ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ. ಆ ವಿಡಿಯೋ ಏನು ಅಂದರೆ, ಇವರು BJP ಹಾಗೂ JDSನವರು ಯಾವ ದಾಖಲೆ ಮೇಲೆ ಒಂದು ಸಾಲಿನ ಮೇಲೆ ಏನೋ ವೈಟ್ನರ್ ಹಾಕಿದ್ದಾರೆ ಅಂತ ಏನೋ ಆರೋಪ ಮಾಡಿದರು. ಆ ವೈಟ್ನರ್ ಹಿಂದೆ ಏನೂ ಇಲ್ಲ ನೋಡಿ ಅನ್ನೋದನ್ನು ತೋರಿಸೋ ಉದ್ದೇಶದಿಂದ ಅದ್ರ ಮೇಲೆ ಒಂದು ಟಾರ್ಚ್ ಬಿಟ್ಟು ಅದನ್ನು ವಿಡಿಯೋ ಮಾಡಿ ಅದನ್ನು ತಮ್ಮ ಅಧಿಕೃತ ಖಾತೆಯಲ್ಲಿ ಹಾಕಿದರು. ಈಗ ಅದೇ ಒಂದು ದೊಡ್ಡ ಸಂಕಷ್ಟ ತಂದೊಡ್ಡ ಸಾಧ್ಯತೆ ಮುಖ್ಯಮಂತ್ರಿಗಳಿಗೆ ದಟ್ಟವಾಗಿದೆ. ಯಾಕೆಂದರೆ ನಿನ್ನೆ ಸ್ನೇಹಮಯಿ ಕೃಷ್ಣ ನಿಮಗೆಲ್ಲ ಗೊತ್ತು. ಇವರು 3 ದೂರುದಾರರಲ್ಲಿ ಇವರು ಕೂಡ ಒಬ್ಬರು. ಗವರ್ನರ್ಗೆ 3 ಜನ ದೂರು ಕೊಟ್ಟಿದ್ದರು, ಮೂಡದಲ್ಲಿ ಹಗರಣ ನಡೆದಿದೆ, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ. TJ ಅಬ್ರಹಾಂ, ಪ್ರದೀಪ್ ಹಾಗೆ ಸ್ನೇಹಮಯಿ ಕೃಷ್ಣ. ಈ 3ರಲ್ಲಿ ಒಬ್ಬರಾದ ಸ್ನೇಹಮಯಿ ಕೃಷ್ಣ ನಿನ್ನೆ ಮತ್ತೆ ಮೈಸೂರಿನ ಒಂದು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರನ್ನ ದಾಖಲಿಸಿದ್ದಾರೆ. ಆ ದೂರು ಏನಂದರೆ, ಸಿದ್ದರಾಮಯ್ಯನವರು ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿ ಟಾರ್ಚ್ ಬಿಟ್ಟು ವಿಡಿಯೋ ಮಾಡಿ ಆ ದಾಖಲೆಯನ್ನು ತೋರಿಸಿದ್ರು, ವೈಟ್ನರಿಂದ ಏನೂ ಇಲ್ಲ ಅಂತ ಹೇಳಿ. ಅದು ನಕಲಿ. ಅಸಲಿ ಸತ್ಯವನ್ನು ಮರೆಮಾಚಲು ನಕಲಿ ಡಾಕ್ಯುಮೆಂಟ್ನ ರೆಡಿ ಮಾಡಿ ಅದನ್ನು ಹರಿಬಿಡಲಾಗಿದೆ. ಹಾಗೆ ಅಸಲಿ ಡಾಕ್ಯುಮೆಂಟ್ ಏನಿತ್ತು ಮೂಡ ಫೈಲ್ಗಳಲ್ಲಿ ಅದನ್ನು ತೆಗೆದು ಹಾಕಿ ಅದನ್ನು ನಾಶ ಮಾಡಿ ಆ ಜಾಗದಲ್ಲಿ ನಕಲಿಯಾದಂಥ ಮತ್ತೊಂದು ದಾಖಲೆಯನ್ನು ಸೃಷ್ಟಿಸಿ ಅದನ್ನು ಅದರಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿ ಹಾಗೂ ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರಾದ M. ಲಕ್ಷ್ಮಣ್ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಹಾಗೆ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರ ಮೇಲೂ ಕಾನೂನು ಕ್ರಮ ಆಗಬೇಕು ಅನ್ನೋದು ದೂರು ಕೊಟ್ಟಿದ್ದಾರೆ. ಈ ವಿಷಯನ ಇಟ್ಕೊಂಡು ಈಗ BJP ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ. ಹೊಸ ಲೆಟರ್ ಯಾವುದು ಮುಖ್ಯಮಂತ್ರಿಗಳು ಟಾರ್ಚ್ ಬಿಟ್ಟು ಏನು ತೋರಿಸಿದ್ರು ಟ್ವಿಟರಲ್ಲಿ, ಆ ಡಾಕ್ಯುಮೆಂಟು ಹಾಗೆ ಮೊದಲು ಅದ್ರ ಮೇಲೆ ವೈಟ್ನರ್ ಹಾಕಿದ್ದಾರೆ ಅಂತೇಳಿ ಒಂದು ಡಾಕ್ಯುಮೆಂಟ್ ಇತ್ತು. ಅವು ಎರಡನ್ನ ಕಂಪೇರ್ ಮಾಡಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ BJP ಅವರು ಹರಿಬಿಟ್ಟಿದ್ದಾರೆ. ಈ ಸ್ನೇಹಮಯಿ ಕೃಷ್ಣ ಅವರು ಹೇಳೋ ಪ್ರಕಾರ, BJP ಅವರು ಹೇಳೋ ಪ್ರಕಾರ ಇದು ಒಂದು ನಕಲಿ. ಸ್ನೇಹಮಯಿ ಕೃಷ್ಣ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಮೊದಲು ಏನು ಡಾಕ್ಯುಮೆಂಟ್ ಇತ್ತು ಹಾಗೆ ಈಗೇನು ಕಾಣಿಸ್ತಾ ಇದೆ ಡಾಕ್ಯುಮೆಂಟು, ಅದರಲ್ಲಿ 9 ವ್ಯತ್ಯಾಸಗಳಿದೆ, ಇನ್ಕ್ಲೂಡಿಂಗ್ ಸಿಗ್ನೇಚರಲ್ಲೂ ವ್ಯತ್ಯಾಸ ಇದೆ. ಹಾಗಾಗಿ ಇದನ್ನು ತನಿಖೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ, ಈ ತನಿಖೆಯಲ್ಲಿ ಬರಬಹುದಂಥ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ, ಹಾಗೆ ರಾಜಕೀಯವಾಗಿ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಲೆಟರ್ನ ಫೇಕಾಗಿ ರೆಡಿ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ ಏನಿತ್ತು ಆ ಜಾಗದಲ್ಲಿ ಸೇರಿಸಿ ಒರಿಜಿನಲ್ ಡಾಕ್ಯುಮೆಂಟ್ನ ನಾಶ ಮಾಡಲಾಗಿದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ನ 2 ಪ್ರತಿಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇದೆ. ಸಾಧ್ಯವಾದರೆ ನಾನು ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಸಿದ್ದರಾಮಯ್ಯನವರು ಇದನ್ನು ತಿಳಿದೇ ಮಾಡಿದ್ರು, ಗೊತ್ತಾಗದೆ ಮಾಡಿದ್ರು, ತಿಳಿದು ಮಾಡಿದ್ರು, ಅದು ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಇದು ಫೇಕ್ ಲೆಟರ್ ಅಂತ ಪ್ರೂವ್ ಆದರೆ ಅವರಿಗೆ ಇನ್ನಷ್ಟು ಕಾನೂನಿನ ಸಂಕಷ್ಟ ಬಿಗಿ ಆಗತ್ತೆ. ಒಂದು ವೇಳೆ ಅದು ಫೇಕ್ ಲೆಟರ್ ಅಲ್ಲ ಅಂತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ.
ಬಟ್ ಪ್ರತಿಯೊಬ್ಬರು ಹೇಳೋದೇನು ಅಂದರೆ ಮೊದಲಿರೋ ಡಾಕ್ಯುಮೆಂಟೇ ಬೇರೆ, ಇದೇ ಡಾಕ್ಯುಮೆಂಟೇ ಬೇರೆ. ಒರಿಜಿನಲ್ ಡಾಕ್ಯುಮೆಂಟ್ ಜಾಗದಲ್ಲಿ ಫೇಕ್ ಡಾಕ್ಯುಮೆಂಟ್ನ ಸೇರಿಸಲಾಗಿದೆ. ಮುಖ್ಯಮಂತ್ರಿಗಳು ಈ ರೀತಿ ಮಾಡಬಾರ್ದಾಗಿತ್ತು. ಒಬ್ಬ ಮುಖ್ಯಮಂತ್ರಿ ಆದವರು ಫೇಕ್ ಡಾಕ್ಯುಮೆಂಟ್ನ ರೆಡಿ ಮಾಡಿ ಅದನ್ನು ಒರಿಜಿನಲ್ ಡಾಕ್ಯುಮೆಂಟ್ ಜಾಗದಲ್ಲಿ ಸೇರಿಸಿ ಒರಿಜಿನಲ್ ಡಾಕ್ಯುಮೆಂಟ್ನ ನಾಶ ಮಾಡೋದಕ್ಕೆ ಕಾರಣರಾದ್ರ ಅನ್ನೋದು ಎಲ್ಲ ಜನರ ಪ್ರಶ್ನೆ. ನೋಡೋಣ ಇವತ್ತಿನ ಕೋರ್ಟಲ್ಲಿ ಏನು ತೀರ್ಪು ಬರುತ್ತೆ. ಹಾಗೆ ತೀರ್ಪು ಬಂದ ನಂತರ ಈ ವೈಟ್ನರ್ ವಿಷಯವಾಗಿ ಮತ್ತೆ ಮುಂದೆ ಯಾವ್ಯಾವ ತಿರುವು ಈ ಪ್ರಕರಣ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡೋಣ. ಸೊ ಇದೇ ರೀತಿಯ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.